ಪ್ರಿಯರಿಗೆ ಗುಡ್ ನ್ಯೂಸ್. ನೀವು ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿ ಇದ್ರೆ ಸ್ವಲ್ಪ ತಡೀರಿ. 1 ಲಕ್ಷಕ್ಕಿಂತ ಕಡಿಮೆಯಾಗಲಿದೆ. ಈ ದಿನಾಂಕದವರೆಗೂ ಚಿನ್ನವನ್ನ ಖರೀದಿಸಬೇಡಿ. ಹೌದು, ಇತ್ತೀಚೆಗೆ ಚಿನ್ನವು ಅದರ ಬೆಲೆ ಕೇಳುವಂತೆ ಇಲ್ಲ, ಗಗನ ಮುಟ್ಟಿದೆ. ಅದರಲ್ಲಿಯೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಚಿನ್ನ ಇಲ್ಲದೆ ಯಾವುದೇ ಸಮಾರಂಭಗಳು ಆಗುವುದಿಲ್ಲ. ಬಡವರು ಹಾಗೂ ಜನಸಾಮಾನ್ಯರು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿ ಕೂಡ ನೋಡದಷ್ಟು ಬೆಲೆ ಹೆಚ್ಚಾಗಿ ಹೋಗಿದೆ. ನೀವಿನ್ನ ಚಿನ್ನ ಖರೀದಿಸಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇನ್ನೂ ಸ್ವಲ್ಪ ತಡೀರಿ. ನಾವು ಹೇಳೋ ತಿಂಗಳು ಮತ್ತು ದಿನಾಂಕದವರೆಗೆ ಸ್ವಲ್ಪ ಕಾಯಿರಿ. 1 ಲಕ್ಷಕ್ಕಿಂತ ಕಡಿಮೆಯಾಗಲಿದೆ. ಬನ್ನಿ, ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೂಡಿಕೆ ಮಾಡಲು ಬಯಸುತ್ತಿದ್ರೆ ಇಷ್ಟಕ್ಕೂ ಯಾವ ದಿನಾಂಕ ಮತ್ತು ತಿಂಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕುಸಿಯಲಿದೆ, ಚಿನ್ನದ ಬೆಲೆ ಇಳಿಕೆಯಾಗಲು ಕಾರಣವೇನು, ನಾವು ಯಾವಾಗ ಚಿನ್ನವನ್ನು ಖರೀದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಲಿದೆ, 24 ಕ್ಯಾರೆಟ್ ಹಾಗೂ 22 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆಗಳು ಎಷ್ಟಾಗಲಿವೆ ಹಾಗೂ ಬೆಲೆಯಲ್ಲಿಯೂ ಕೂಡ ಭಾರಿ ಬದಲಾವಣೆಯಾಗಲಿದೆ ಹಾಗೂ ಬೆಳ್ಳಿಯ ಬೆಲೆಯಲ್ಲಿಯೂ ಕೂಡ ಭಾರಿ ಬದಲಾವಣೆಯಾಗಲಿದೆ. ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. 2026ರ ಜನವರಿಯಲ್ಲಿ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 1,80,000 ದಾಟಿತ್ತು. ಇತಿಹಾಸ ಸೃಷ್ಟಿಸಿದ ಚಿನ್ನ ಇದೀಗ ದಿಢೀರಂತ ಕೆಳಗೆ ಜಾರ್ತಾ ಇದೆ. ಫೆಬ್ರವರಿ ಮಧ್ಯಭಾಗದಲ್ಲಿ 1.5 ಲಕ್ಷ ರೂಪಾಯಿಗೆ ಇಳಿಕೆಯಾಗಿದೆ. ಈಗ ಜಾಗತಿಕ ಮಟ್ಟದಲ್ಲಿ ಬದ್ಧ ವೈರಿಗಳಾದ ಅಮೆರಿಕ ಹಾಗೂ ರಷ್ಯಾ ರಹಸ್ಯವಾಗಿ ಒಂದಾಗ್ತಾ ಇರೋದ್ರಿಂದ ಚಿನ್ನದ ದರ 10 ಗ್ರಾಂಗೆ 1 ಲಕ್ಷ ರೂಪಾಯಿಗಿಂತನೂ ಕಡಿಮೆಯಾಗಲಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ. ಈ ಬಗ್ಗೆ ಬ್ಲೂಬರ್ಗ್ ಎನ್ನುವಂತಹ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಒಂದು ಬಾಂಬ್ ಸಿಡಿಸಿದೆ. ಅದರ ಪ್ರಕಾರ ಇಷ್ಟು ದಿನ ಅಮೆರಿಕನ್ ಡಾಲರ್ ವಿರುದ್ಧ ತೊಡೆತಟ್ಟಿಕೊಂಡು ನಿಂತಿದ್ದಂತಹ ರಷ್ಯಾ ಇದೀಗ ಮತ್ತೆ ಡಾಲರ್ ಜೊತೆ ವ್ಯಾಪಾರ ಮಾಡಲು ಮುಂದಾಗಿದೆ. ಅಮೆರಿಕದ ಜೊತೆ ಒಂದು ದೊಡ್ಡ ಆರ್ಥಿಕ ಒಪ್ಪಂದ ಮಾಡಿಕೊಳ್ಳಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಡಳಿತ ಸಿದ್ಧತೆಯನ್ನ ನಡೆಸ್ತಾ ಇದೆ ಎಂದು ವರದಿಯಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಮುಗಿದ ನಂತರ ಅಮೆರಿಕದ ಜೊತೆ ಹೊಸ ಸಂಬಂಧ ಶುರು ಮಾಡಲು ರಷ್ಯಾ ಮತ್ತೆ ಡಾಲರ್ ವ್ಯವಸ್ಥೆಗೆ ಮರಳಲು ಪ್ಲಾನ್ ಮಾಡಿದೆ ಎಂದು ಬ್ಲೂಬರ್ಗ್ ವರದಿಯಾಗಿದೆ. ಈ ಒಪ್ಪಂದದಲ್ಲಿ ಪಳೆಯುಳಿಕೆ ಇಂಧನ, ನೈಸರ್ಗಿಕ ಅನಿಲ, ಕಚ್ಚಾ ತೈಲ ಸೇರಿ 7 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆಯಂತೆ. ಈ ಬೆಳವಣಿಗೆ ಚಿನ್ನದ ಮೇಲೂ ಪರಿಣಾಮ ಬೀರಲಿದೆ ಎನ್ನಲಾಗಿದ್ದು, ಆಕಾಶಕ್ಕೆ ತಲುಪಿದ್ದ ಬಂಗಾರದ ಬೆಲೆ ಭೂಮಿ ಕೆಳಗೆ ಬರಲಿದೆ ಎಂದು ತಜ್ಞರು ಹೇಳ್ತಾ ಇದ್ದಾರೆ. ಬ್ರಿಕ್ಸ್ ದೇಶದ ಗೋಲ್ಡ್ ಡಬಲ್ ಗೇಮ್ ಮಾರುಕಟ್ಟೆ ತಜ್ಞ ಅನುಜ್ ಗುಪ್ತಾ ಅವರ ಪ್ರಕಾರ ಬ್ರಿಕ್ಸ್ ಒಕ್ಕೂಟದ ರಷ್ಯಾ, ಚೀನಾ, ಭಾರತ, ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ದೇಶಗಳಲ್ಲಿ ಡಬಲ್ ಗೇಮ್ ಮಾರುವಂತೆ ಮಾಡಿವೆಯಂತೆ. ಒಂದು ಕಡೆ ತಮ್ಮ ದೇಶದಲ್ಲಿ ಉತ್ಪಾದನೆಯಾಗುವಂತ ಚಿನ್ನವನ್ನ ಹೆಚ್ಚು ಮಾಡಿ ಹೊರಗೆ ಮಾರುವುದನ್ನ ಕಡಿಮೆ ಮಾಡಿದವು. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದಾನು ಚಿನ್ನವನ್ನ ಖರೀದಿಸ್ತಾ ಹೋದವು. ಇದರಿಂದ ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆ ಕಡಿಮೆಯಾಗಿ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗಿ ಹೋಯಿತು. ಯಾವಾಗ ಡಿಮ್ಯಾಂಡ್ ಜಾಸ್ತಿಯಾಗಿ ಸಪ್ಲೈ ಕಡಿಮೆ ಆಗ್ತಾ ಇದೆಯೋ ಆಗ ಬೆಲೆ ಗಗನಕ್ಕೆ ಇರೋದು ಸಹಜನೇ ಅಲ್ವಾ? ಚಿನ್ನದ ವಿಷಯದಲ್ಲಿಯೂ ಆಗಿದ್ದು ಇದೆ. ಕಳೆದ ವರ್ಷ ಜನವರಿ 1ರಂದು 76,000 ರೂಪಾಯಿ ಇದ್ದ 10 ಗ್ರಾಂ ಚಿನ್ನದ ಬೆಲೆ ದಿಢೀರಂತ 24 ಕ್ಯಾರೆಟ್ಗೆ ಏರಿಕೆ ಕಂಡಿದೆ. ಕಳೆದ ವರ್ಷ 76,000 ಇದ್ದ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ದಿಢೀರಂತ ಏರಿಕೆ ಕಂಡಿದೆ. ಸೆಪ್ಟೆಂಬರ್ನಲ್ಲಿ 1 ಲಕ್ಷ ರೂಪಾಯಿ ದಾಟಿದ ಬಂಗಾರ ಈ ವರ್ಷ ಜನವರಿಯಲ್ಲಿ 1.5 ಲಕ್ಷ ದಾಟಿದೆ. ಕಳೆದ ತಿಂಗಳಂತ್ಯಕ್ಕೆ ದಾಖಲೆಯ ಮಟ್ಟ ಎಂಬಂತೆ 1.8 ಅಂದ್ರೆ 1,80,000 ಸಮೀಪ ಹೋಗಿ ನಿಂತಿತ್ತು. 1 ಲಕ್ಷ ಕೆಳಗೆ ಬರಲಿದೆಯೇ ಬಂಗಾರ. ಆದರೆ ಇದೀಗ ರಷ್ಯಾ ಮತ್ತೆ ಡಾಲರ್ ಬಳಕೆಗೆ ಮುಂದಾಗಿದೆ ಎನ್ನಲಾಗಿದೆ. ಇಡೀ ಗೇಮ್ ಅನ್ನೇ ಉಲ್ಟಾ ಮಾಡಿದೆ. ಡಾಲರೈಸೇಷನ್ ಅಭಿಯಾನಕ್ಕೆ ದೊಡ್ಡಣ್ಣ ನಿಂತಿದ್ದ ರಷ್ಯಾವೇ ಈಗ ಯೂ-ಟರ್ನ್ ಹೊಡೆದಿದೆ. ಈ ಅಭಿಯಾನಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಫೇಸ್ 360 ಸಂಸ್ಥೆಯ ಗ್ಲೋಬಲ್ ಸ್ಟ್ರಾಟಜಿಕ್ ಅಮಿತ್ ಗೋಯಲ್ ಅವರ ಪ್ರಕಾರ ಈ ಸುದ್ದಿ ನಿಜವಾದ್ರೆ ಇದು ಚಿನ್ನದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಸ್ಟ್ರಾಟಜಿಕಲ್ ಶಿಫ್ಟ್ ಅಂತ ಮೂಲಭೂತ ಬದಲಾವಣೆಗೆ ಕಾರಣವಾಗಲಿದೆ. ಇಷ್ಟು ದಿನ ಚಿನ್ನವನ್ನ ಕೊಂಡುಕೊಳ್ತಾ ಇದ್ದ ಸೆಂಟ್ರಲ್ ಬ್ಯಾಂಕ್ಗಳು ಇದೀಗ ಚಿನ್ನದ ಮೇಲಿನ ನಂಬಿಕೆ ಕಳೆದುಕೊಂಡು ತಾವು ಖರೀದಿಸಿದ್ದ ಚಿನ್ನವನ್ನ ಮಾರಾಟ ಮಾಡಲು ಶುರು ಮಾಡಬಹುದಂತೆ. ಒಮ್ಮೆ ಯೋಚನೆ ಮಾಡಿ, ಎಲ್ಲಾ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ತಮ್ಮಲ್ಲಿರುವಂತಹ ಚಿನ್ನವನ್ನ ಮಾರುಕಟ್ಟೆಯಲ್ಲಿ ಮಾರಲು ಶುರು ಮಾಡಿದ್ರೆ ಏನಾಗಬಹುದು ಅಂತ. ಆಗ ಮಾರುಕಟ್ಟೆಯಲ್ಲಿ ಚಿನ್ನದ ಸಪ್ಲೈ ದಿಢೀರಂತ ಹೆಚ್ಚಾಗುತ್ತೆ, ಆದ್ರೆ ಕೊಳ್ಳುವವರಿಲ್ಲ, ಡಿಮಾಂಡ್ ಕುಸಿಯುತ್ತೆ. ಆಗ ಚಿನ್ನದ ಬೆಲೆ ಪಾತಾಳಕ್ಕೆ ಇಳಿಯೋದಂತೂ ಗ್ಯಾರಂಟಿ. 27ರ ಎಂಡ್ಗೆ ಚಿನ್ನದ ದರ 1 ಲಕ್ಷದ ಕೆಳಗೆ. ಅಮಿತ್ ಗೋಯಲ್ ಅವರ ಪ್ರಕಾರ ಚಿನ್ನದ ಬೆಲೆ ಈಗಾಗಲೇ ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದ್ದಾಗಿದೆ. ಇನ್ನು ಮುಂದೆ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತವನ್ನು ನಿರೀಕ್ಷಿಸಬಹುದು. 2027ರ ಅಂತ್ಯದ ವೇಳೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಅಂಶ ಚಿನ್ನದ ಬೆಲೆ $3,000ಗೆ ಇಳಿಯಬಹುದು. ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿಗಿಂತ ಕೆಳಗೆ ಅಂದ್ರೆ 90,000ಗಿಂತ ಕೆಳಗೆ ಅಂದ್ರೆ ಆ ಆಸುಪಾಸಿನಲ್ಲಿ ಬಂದು ನಿಲ್ಲಬಹುದು ಅಂತ ಅವರು ಭವಿಷ್ಯವನ್ನ ನುಡಿದಿದ್ದಾರೆ.
ಆದರೆ ಈ ಕುಸಿತ ಒಂದೇ ಸಲಕ್ಕೆ ಆಗೋದಿಲ್ಲ. ಮಧ್ಯ ಸ್ವಲ್ಪ ಏರಿಕೆ ದೊಡ್ಡ ಮಟ್ಟದಲ್ಲಿ ಕುಸಿತ ತಪ್ಪಿದ್ದಲ್ಲ ಅನ್ನೋ ಅವರ ಮಾತು. ಮಧ್ಯ ಸ್ವಲ್ಪ ಏರಿಕೆ ಕಂಡ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಸಿಯೋದಂತೂ ತಪ್ಪಿದ್ದಲ್ಲ ಅನ್ನೋದು ಅವರ ಮಾತು. ಜನವರಿ 29ರಂದು 1,80,000 ಸಮೀಪ ತಲುಪಿದ 24 ಕ್ಯಾರೆಟ್ ಚಿನ್ನದ ಬೆಲೆ ಇದೀಗ ಇಳಿಕೆಯ ಹಾದಿಯಲ್ಲಿದ್ದು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎಂಬುದನ್ನು ಕಾದು ನೋಡಬೇಕಾಗಿದೆ.